ಕಂಠಪತ್ರ ಹಿಡಿದು ಬರೆಯುವೋನು ಉಲುಹು ಗೆಡದ ಒಂದಗಳಿಗೆ. ನಾವು ಬರ್ದೀವಿ ಅಂತಂದ್ರೆ ಅದು ನಾವು ಅಳಿಸ್ಬಾರ್ದು, ವಿಮರ್ಶಕರು ಅಳಿಸ್ಬಾರ್ದು. ನಾವು ಸಾಹಿತ್ಯ ಕೃತಿಯನ್ನು ಸಮಾಜ ಕೊಟ್ಟ ವಿಮರ್ಶಕರು ಬರೀತಾರೆ, ಇದು ತಪ್ಪಾಗಿದೆ, ಇಲ್ಲಿ ಸೇರಬಾರ್ದು, ಈ ವಾಕ್ಯ ಇಲ್ಲಿ ಇರಬಾರ್ದಾಗಿತ್ತು, ಹೀಗೆಲ್ಲ ಹೇಳ್ತಾರೆ. ಹಾಗಿರಬಾರ್ದು ಅಂತ ಅದು ಸಾಹಿತ್ಯ. ನಂದೇ ಹೇಳ್ಕೊಂಡು ಹೇಳಿ, ಚಂದ್ರಶೇಖರ್ ಮಾಡಲ್ಗಿ ಅವರು ದೀಪಾವಳಿ ಸಂಚಿಕೆ ತರ್ತಾ ಇದ್ದೀನಿ ಸರ್, ಒಂದು ಕವನ ಬರ್ಕೊಡ್ರಿ ಅಂತ ಕೇಳ್ಕೊಳಿ. ನಾವು ಒಂದು ಕವನ ಬಾರ್ದು ಅವ್ರಿಗೆ ಕಳಿಸ್ಬಿಡ್ತೀವಿ, ಅವ್ರು ಪ್ರಕಟಣೆ ಮಾಡ್ತಾರೆ. ಮುಂದಿನ ವರ್ಷ ದೀಪಾವಳಿಗೆ ಅದೇ ನಾನು ಓದ್ಕೋತ ಕೂತಾಗ ಇಲ್ಲೆಲ್ಲೂ ತಪ್ಪಾಗಿದೆಯಲ್ಲ, ನಾನೇ ತಿದ್ದುಪಡಿ ಮಾಡಕ್ಕೆ ಶುರು ಮಾಡ್ತೇನೆ. ನಾನು ಬರೆದಂತ ಸಾಹಿತ್ಯನೇ ಅದು ನಾನೇ ತಿದ್ದುಪಡಿ ಮಾಡ್ತೇನೆ, ಅದು ಸಾಹಿತ್ಯ ಅಲ್ಲ. ಇನ್ನೂ ಒಂದು, ಸಾಹಿತ್ಯಕ್ಕೆ ಬಹುದೊಡ್ಡ ಶಕ್ತಿ ಇದೆ, ಅದು ನಮಗೆ ಗೊತ್ತಿರೋಲ್ಲ. ಸಣ್ಣ ಸಣ್ಣ ಪದಗಳು, ಸಣ್ಣ ಸಣ್ಣ ವಾಕ್ಯಗಳು, ಅವು ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ ಅಂದ್ರೆ ಒಂದು ಸಣ್ಣ ಉದಾಹರಣೆ ತಮಗೆ ಹೇಳ್ತೀನಿ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಿ, ಇದೊಂದು ವಾಕ್ಯ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಿ, ಇದೊಂದು ವಾಕ್ಯ. ಒಂದು ಸಲ ಏನಾಗ್ತದೆ, ಒಬ್ಬ ಉದ್ಯಮಿ ವ್ಯಾಪಾರಕ್ಕಾಗಿ ಏನ್ ಮಾಡ್ತಾನೆ ಅಂದ್ರೆ ಆಗ್ತಾನೆ ಮದುವೆ ಆಗಿ ಮಾಡ್ಕೊಂಡು ಸ್ವಲ್ಪ ದಿನ ಬಿಟ್ಟು ವ್ಯಾಪಾರಕ್ಕೆ ಹೋಗ್ಬಿಡ್ತಾನೆ. ಹೋಗ್ಬಿಡು ಅವ ವ್ಯಾಪಾರ ಮಾಡ್ತಾ ಆ ಕಡೆನೇ ಹೋಗ್ಬಿಡ್ತಾನೆ. ಸುಮಾರು ವರ್ಷಗಳ ಕಾಲ ತನ್ನ ಮನೆ ಇದೆ, ತನ್ನ ಮಡದಿದ್ದಾಳೆ ಅನ್ನೋದನಿಗೆ ಗೊತ್ತೇ ಇರಲಿಲ್ಲ, ಹಾಗೆ ಹೋಗ್ಬಿಡ್ತಾನೆ. ಸುಮಾರು ವರ್ಷಗಳ ಗತಿಸಿದ ನಂತರ ಮತ್ತೆ ಮರಳಿ ಮನೆಗೆ ಬರ್ತಾನೆ. ಮನೆಗೆ ಬರುವಾಗ ಮನೆಯೊಳಗ ಆತನ ಹೆಂಡತಿ ಮತ್ತು ಒಬ್ಬ ಯಂಗ್ ತರುಣ ಇಬ್ರು ಮಲಗಿದ್ದಾರೆ, ಮಾತಾಡ್ತಾ ಮಲಗಿದ್ದಾರೆ. ಉದ್ಯಮಿಗೆ ಬಹಳ ಕೋಪ ಬಂದ್ಬಿಡ್ತದೆ, ನನ್ನ ಹೆಂಡತಿ ಬೇರೆ ಯಾರದ ಜೊತೆಗೆ ಮಲಗಿದ್ದಾಳೆ, ಇನ್ನೇನು ಅವ್ರಿಬ್ರನ್ನ ನಾನು ತುಂಡರಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ. ನಿರ್ಧಾರ ಮಾಡಿ ತನ್ನ ಜೊತೆಗೆ ಒಂದು ಖಡ್ಗ ಇದ್ದಲ್ಲ, ಖಡ್ಗ ಇಟ್ಕೊಂಡು ಬಾಗಿಲು ತಡ್ತಾನೆ. ಬಾಗಿಲ ತಟ್ಟಿದ ಮೇಲೆ ಗಡಬಡಿಸಿ ಆ ತಾಯಿ ಅಂತ ಹೇಳ್ತಾಳೆ, ಮಗ ನಿಮ್ಮ ಅಪ್ಪ ಬಂದಿದ್ದ ನನಗೆ ಹೇಳಪ್ಪ, ಏಕಮ್ಮ ಹೇಳಪ್ಪ, ನಿಮ್ಮ ಅಪ್ಪ ಬಂದಿದ್ದ ಬಾಗಿಲು ತೆಗಿ. ಆವಾಗ ಉದ್ಯಮಿಗೆ ಆಶ್ಚರ್ಯ ಆಗ್ತದೆ. ಆತ ಊರು ಬಿಟ್ಟು ಹೋಗುವಾಗ ಅವಳು ಆಗ್ತಾನೆ ಗರ್ಭಿಣಿಯಾಗಿರ್ತಾಳೆ, ಅದು ಅವನಿಗೆ ಗೊತ್ತೇ ಇರ್ತದೆ. ಇವಾಗೆಲ್ಲ ಮೊಬೈಲ್ ಇದೆ, ಏನೆಲ್ಲ ಸಂಪರ್ಕ ಸಾಧನಗಳ, ಆವಾಗ ಏನಿಲ್ಲ, ಮುಖತಃ ಭೇಟಿ ಆಗ್ಬೇಕಷ್ಟೇ. ಹಳೆ ತಲೆಮಾರಿನ ಜನ ಕೆಲವರು ನೀವೆಲ್ಲ ವಯಸ್ಸಾದವರಿದ್ರಿ, ಒಬ್ಬರದೊಬ್ಬರು ಭೇಟಿ ಮಾಡ್ಬೇಕಾದ್ರೆ ಪತ್ರ ವ್ಯವಹಾರ ಇತ್ತು ಅಷ್ಟೇ. ಅದು ಕಾರ್ಡ್ ಅಂತ ಹಾಕ್ತಿದ್ರು, ಅಂತರ್ದೇಶಿ ಅಂತ ಬಂತು, ಲಿಪಪ ಅಂತ ಬಂತು, ಇವು 3 ಪತ್ರ. ಅದಕ್ಕೆ ಬಿಟ್ಟರೆ ಬೇರೆ ಏನು ಸಂಪರ್ಕ ಸಾಧನೆನೇ ಇಲ್ಲ, ಮನುಷ್ಯ ಹೋಗ್ಬೇಕು. ಅವಾಗ ಅವನಿಗೇನಾಗ್ತದೆ, ಎದುರಿಗೆ ಬರೆದಿರುವಂತ ವಾಕ್ಯ ನೆನಪಿ ಬರ್ತದೆ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು. ಅವರಿಬ್ರು ಮಲಗಿದ್ದು ನಿಜ, ಅವ ಹೆಂಗ್ ಇದ್ದಿದ್ದು ನಿಜ, ಅವರಿಬ್ರು ಏನು ಅಂತಂದ್ರೆ ಯಾರು ಇಲ್ಲ ಅಂತ ಮನೆ. ಇದು ಒಂದು ಸಾಹಿತ್ಯ ಏನ್ ಕೆಲಸ ಮಾಡ್ತದೆ ಅಂದ್ರೆ ಇಂಥ ಕೆಲಸ ಮಾಡ್ತದೆ ಅಂತ. ಸಾಹಿತ್ಯ ಬಹುದೊಡ್ಡ ಕೆಲಸ ಮಾಡ್ತದೆ. ಇವತ್ತು ನೋಡಿ ನಮ್ಮ ಬಸವಾದಿ ಶರಣರು 12ನೇ ಶತಮಾನದ ವಚನಗಳು ಬರ್ತಾರೆ. ಇವತ್ತು ನಾವು 20-21ನೇ ಶತಮಾನದಲ್ಲಿ ನಾವಿದ್ದೀವಿ. ಆ ವಚನಗಳು ಇವತ್ತಿಗೂ ಪ್ರಸ್ತುತ. ಸಾಹಿತ್ಯ ಅಂದ್ರೆ ಹೇಗಿರ್ಬೇಕಂದ್ರೆ ಅದು ಕಾಲಾತೀತ ಆಗಿರ್ಬೇಕು, ಅದು ಸೀಮಾತೀತ ಆಗಿರ್ಬೇಕು. ಇಷ್ಟಕ್ಕೆ ಸೀಮಿತ ಅಂತ ಹೇಳ್ತಲ್ಲ, ಸುಮ್ಮನೆ ಕಸೋಣದೊಂದು ವಚನ, ಕಳಬೇಡ, ಕೊಲಬೇಡ, ಖುಷಿಯೇ ನುಡಿಯಲು ಬೇಡ, ಮುನಿಯೇ ಬೇಡ, ಅನ್ಯರಿಗೆ ಅಸಹ್ಯ ಬೇಡ, ತನ್ನ ಬಣ್ಣಿಸಬೇಡ, ಇದ್ರ ಹಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಇದು ಕರ್ನಾಟಕದವ್ರಿಗೆ ಬೇಕು ಈ ವಾಕ್ಯಗಳು, ಭಾರತದವರಿಗೂ ಬೇಕು, ಜಪಾನ್ದವರಿಗೂ ಬೇಕು, ಜರ್ಮನ್ದವರಿಗೂ ಬೇಕು. ಯಾವುದು? ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ತನ್ನ ಬಣ್ಣಿಸಬೇಡ. ಇವೆಲ್ಲ ಶರಣರಾದ್ರು ಕಾಯಕವೇ ಕೈಲಾಸ. ಅದು ಭಾರತಕ್ಕಷ್ಟೇ ಸೀಮಿತ, ಕರ್ನಾಟಕಕ್ಕಷ್ಟೇ ಸೀಮಿತ, ಇಡೀ ಜಗತ್ತಿಗೆ ಆ ಮೌಲ್ಯಗಳು ಇವತ್ತು ಯಾವ ದೇಶಗಳು ಬಳಸ್ಕೊಂಡವ, ಆ ದೇಶ ಇವತ್ತು ಏನದಾವು ಜಗತ್ತಿನ ಆರ್ಥಿಕ ಸ್ಥಿತಿಯಲ್ಲಿ ಸದೃಢ ದೇಶಗಳು ನಂಬರ್ 1 ಇದ್ದಾವೆ. ಯಾವುದು? ಕಾಯಕವೇ ಕೈಲಾಸ. ಬಟ್ ಎಷ್ಟೋ ಮೌಲ್ಯಗಳು ನಾವು ಆಚರಣೆಯಲ್ಲಿ ತರುವುದಿಲ್ಲ. ಬೇರೆ ದೇಶದಲ್ಲಿ ಅದು ಯಾವುದೋ ರೂಪದಲ್ಲಿ ಅದು ಆಚರಣೆಯಲ್ಲಿ ತಂದಿರ್ತಾರೆ. ತಾವೆಲ್ಲರೂ ಹೆಸರು ಕೇಳಿದ್ರೆ ಜಪಾನ್ ದೇಶ, ಅದ್ರ ಮೇಲೆ ದಾಳಿ ಆಯ್ತು, ಸರ್ವನಾಶ ಆಯ್ತು.
ಬೇರೆ ದೇಶ ಆಗಿದ್ರೆ ಎದ್ದೇ ನಿಲ್ತಿದ್ದಲ್ಲ, ಅದು ಸದ್ಯ ಹೋಗ್ಬಿಡ್ತಿತ್ತು. ಆದ್ರೆ ಇವಾಗ ಜಪಾನ್ ಏನಾಗಿದೆ, ಮತ್ತೆ ಜಗತ್ತಿನ ಶ್ರೀಮಂತ ದೇಶಗಳಲ್ಲಿ ಅದು ಒಂದಾಗ್ತದೆ. ಕಾರಣ ಏನು? ಒಂದು ಸಾರಿ ಆ ದೇಶದ ಕಾರ್ಮಿಕರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ರು, ಬೇಡಿಕೆ ಡಿಮಾಂಡ್ ಇಟ್ಕೊಂಡು. ನಮ್ಮಲ್ಲಿ ಎಲ್ಲ ಡಿಮಾಂಡ್ ಇಟ್ಕೊಂಡು ನಾವು ಸ್ಟ್ರೈಕ್ ಮಾಡಿದ್ರೆ ಹಂಗ ಆ ದೇಶದ ಕಾರ್ಮಿಕರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ರು. ಯಾವುದು? ಅದು ಶೂ ಕಂಪ್ನಿ ಇತ್ತು, ಬೂಟಿನ ಕಂಪ್ನಿ. ಕಾರ್ಮಿಕರು ದಿನ ಕೆಲಸಕ್ಕೆ ಹೋಗ್ಬೇಕು, ಒಂದೇ ಕಾಲಿನ ಶೂ ತಯಾರು ಮಾಡಬೇಕು. ದಿನಾಲು ಕಾರ್ಮಿಕರು ಕಂಪ್ನಿಗೆ ಹೋಗ್ಬೇಕು, ಒಂದೇ ಕಾಲಿನ ಶೂ ತಯಾರು ಮಾಡಬೇಕು. ಅವಾಗ ಪತ್ರಕರ್ತರು ಕೇಳ್ತಾರೆ, ಮತ್ತೆ ನೀವು ಸ್ಟ್ರೈಕ್ ಮಾಡ್ತಾ ಇದ್ರಿ, ಮತ್ತೆ ನೀವು ಪ್ರಾಡಕ್ಟ್ ಎಲ್ಲ ಸ್ಟಾರ್ಟ್ ಹಾಗೆ ಇದೆಯಲ್ಲ. ಅವಾಗ ಅವ್ರು ಹೇಳ್ತಾರೆ, ನಾವು ಉತ್ಪಾದನೆ ಮಾಡ್ತಾ ಇರೋದು ಬರೀ ಒಂದೇ ಕಾಲಿನ ಶೂ. ಒಂದು ಕಾಲಿನ ಶೂ ಐದು ನಮ್ಮ ಮಾರಕ್ಕಾಗಲ್ಲ ಅವನಿಗೆ. ನಮ್ಮ ಉದ್ದೇಶ ಏನು ಅಂತಂದ್ರೆ, ನಮ್ಮ ಉದ್ದೇಶ ನಮ್ಮ ಮಾಲಕರ ವಿರುದ್ಧ, ನಮ್ಮ ದೇಶದ ವಿರುದ್ಧ ಅಲ್ಲ. ನಾವು ನಮ್ಮ ಉತ್ಪಾದನೆ ನಾವು ಸ್ಥಗಿತಗೊಳಿಸಿದ್ರೆ ನಮ್ಮ ದೇಶಕ್ಕೆ ಏನಾಗ್ತದೆ? ಆರ್ಥಿಕ